ಮಾಧ್ಯಮಗಳ ಮುಖವಾಡ ಕಳಚಿದ ದರ್ಶನ್. ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಸದ್ಯಕ್ಕೆ ದರ್ಶನ್ ಕೊಲೆ ಆರೋಪದಲ್ಲಿ ಜೈಲಿನ ಒಳಗಿದ್ರು ಬಣ್ಣ ಬಯಲಾಗ್ತಾ ಇರೋದು ಮಾತ್ರ ಕೆಲವು ಮಾಧ್ಯಮಗಳದ್ದು. ಒಬ್ಬ ವ್ಯಕ್ತಿ ತಪ್ಪು ಮಾಡಿ ಜೈಲಿಗೆ ಹೋದ ಅನ್ನೋ ಕಾರಣಕ್ಕೆ ಆತ ಮಾಡಿದ್ದೆಲ್ಲ ತಪ್ಪು ಅನ್ನೋ ಕೆಲವು ಕಾಮಾಲೆ ಪೀಡಿತ ಮಾಧ್ಯಮಗಳಿಗೆ ಎಲ್ಲವೂ ಹಳದಿಯಾಗಿ ಕಾಣ್ತಾ ಇರೋದು ವಿಚಿತ್ರ ಆದ್ರೂ ಕೂಡ ಸತ್ಯ. ಇಂತಹ ಮಾಧ್ಯಮಗಳ ಟಿಆರ್ಪಿಯ ಹಪಾಹಪಿ ಯಾವ ಮಟ್ಟಕ್ಕಿರುತ್ತೆ ಅಂದ್ರೆ ಇವರ ಪ್ರಕಾರ ಕಾನೂನು, ನ್ಯಾಯಾಲಯ, ನ್ಯಾಯಾಧೀಶರು ಎಲ್ಲವೂ ವ್ಯರ್ಥ. ಇವರೇ ತೀರ್ಪುಗಾರರಾಗಿ ಆರೋಪಿಯನ್ನ ಕಿಲ್ಲಿಂಗ್ ಸ್ಟಾರ್, ಕೊಲೆ ಸಾರಥಿ ಅಂತೆಲ್ಲ ಹೇಳಿ ದರ್ಶನ್ ಅಪರಾಧಿ ಅಂತ ಈಗಾಗಲೇ ಜಡ್ಜ್ಮೆಂಟ್ ಕೊಟ್ಟೇ ಬಿಟ್ಟಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ದರ್ಶನ್ ಹಾಕೋ ಟಿ ಶರ್ಟ್ ಮೇಲೆ ಕೂಡ ಇವರ ಕಣ್ಣು ಬೀಳುತ್ತೆ ಅಂದ್ರೆ ಇವರು ಸುದ್ದಿ ಸೃಷ್ಟಿಗಾಗಿ ಅದೆಷ್ಟು ಬರಗಿಟ್ಟಿರ್ಬೇಡ. ದರ್ಶನ್ ಬೆಂಗಳೂರು ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಹೋಗುವಾಗ ಪೂಮಾ ಬ್ರಾಂಡೆಡ್ ಟಿ ಶರ್ಟ್ ಹಾಕಿದ್ದ ಅನ್ನೋದೇ ದೊಡ್ಡ ಅಪರಾಧ ಅನ್ನೋ ಹಾಗೆ ಮಾತನಾಡೋದು ಮಾಧ್ಯಮಗಳ ಅಜ್ಞಾನದ ಪರಮಾವಧಿ. ಒಂದ್ ವೇಳೆ ದರ್ಶನ್ ಖೈದಿಗಳ ಡ್ರೆಸ್ ಹಾಕಬೇಕಾಗಿದ್ದು ಅದನ್ನ ಹಾಕಿಕೊಳ್ಳದೆ ಈ ರೀತಿಯ ಬ್ರಾಂಡೆಡ್ ಬಟ್ಟೆ ಹಾಕಿದ್ರೆ ಆಗ ಅದರ ಬಗ್ಗೆ ಆಕ್ಷೇಪ ಮಾಡೋದ್ರಲ್ಲಿ ಅರ್ಥ ಇದೆ. ದರ್ಶನ್ ಇನ್ನೂ ವಿಚಾರಣಾಧೀನ ಖೈದಿ ಆಗಿರೋದ್ರಿಂದ ಈಗ ಜೈಲಿನ ಸಮವಸ್ತ್ರ ಕೊಟ್ಟಿಲ್ಲ, ಜೈಲಿನ ಡ್ರೆಸ್ ಹಾಕುವ ಅಗತ್ಯ ಇಲ್ಲ ಅಂದ್ಮೇಲೆ ಆತ ಎಷ್ಟು ಬೆಲೆಯ ಬಟ್ಟೆ ಹಾಕಿದ್ರೇನು, ಯಾವ ಕಂಪನಿಯ ಬಟ್ಟೆ ಹಾಕಿಕೊಂಡ್ರೇನು? ಜೈಲಿನ ಮ್ಯಾನ್ಯುವಲ್ನಲ್ಲಿ ಇದರ ಬಗ್ಗೆಯೂ ನಿಯಮಗಳಿದ್ರೆ ಈ ಮಹಾ ಮಾಧ್ಯಮ ಪಂಡಿತರು ತಿಳಿಸಬೇಕು. ಇನ್ನು ಬ್ರಾಂಡೆಡ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ಶೂಟಿಂಗ್ಗೆ ಬಂದ ಹಾಗೆ ಬಂದಿದ್ದ ಅನ್ನೋದು ಕೆಲವು ಮಾಧ್ಯಮಗಳ ಕಿರುಚಾಟ ಹಾಗೂ ಆರೋಪ. ಅದು ಓದುವ ಕನ್ನಡಕ ಅಂತ ಎಸ್ಪಿಯವರೇ ತಿಳಿಸಿದ್ದಾರೆ. ಅದಕ್ಕೂ ಮೀರಿ ಅದು ಕೂಲಿಂಗ್ ಗ್ಲಾಸೇ ಆಗಿದ್ರೆ ಅದು ಧರಿಸೋದು ಅಪರಾಧವೇ? ಆದ್ರೆ ಅದು ಬಿಚ್ಚಿಡಬೇಕಾದವರು ಜೈಲಿನ ಅಧಿಕಾರಿಗಳು. ಸಾಮಾನ್ಯವಾಗಿ ಲಾಕಪ್ಗೆ ಹಾಕುವಾಗ್ಲಿ ಅಥವಾ ಜೈಲಿನ ಕೋಣೆಗೆ ಹಾಕುವಾಗ್ಲಿ ಆ ವ್ಯಕ್ತಿಗಳ ಬಳಿ ಯಾವ ವಸ್ತುಗಳು ಇರಬಾರದು ಎನ್ನುವ ಮುಂಜಾಗ್ರತಾ ನಿಯಮಗಳನ್ನ ಎಚ್ಚರಿಕೆಯಿಂದ ಪಾಲಿಸಬೇಕಾಗಿರುವುದು ಪೊಲೀಸರ ಕರ್ತವ್ಯ. ಇನ್ನು ಜೈಲಿನಲ್ಲಿ ಇರುವಂತಹ ದರ್ಶನ್ ಮುಖದಲ್ಲಿ ಪಶ್ಚಾತ್ತಾಪದ ಕಳೆಯೇ ಇಲ್ಲ ಅನ್ನೋದು ಕೆಲವು ಮಾಧ್ಯಮ ಜಡ್ಜ್ಗಳ ತಕರಾರು. ಪಶ್ಚಾತ್ತಾಪ ಇರಬೇಕಾಗಿರೋದು ಮನಸ್ಸಲ್ಲೇ ಹೊರತು ಮುಖದಲ್ಲಲ್ಲ. ಅದು ಕೂಡ ಘಟನೆ ನಡೆದ ತಿಂಗಳುಗಳೇ ಕಳೆದ್ಮೇಲೂ ಯಾರೂ ಅದೇ ಹ್ಯಾಪ್ ಮೋರೆ ಹಾಕೊಂಡು ಕುಳಿತಿರೋದಿಲ್ಲ. ಸತ್ತವರ ಮನೆಯವರೇ ಒಂದೆರಡು ತಿಂಗಳು ಕಳೆಯೋದ್ರಲ್ಲಿ ಮಾಮೂಲಿ ಮುಖಭಾವದಲ್ಲಿರ್ತಾರೆ. ಹಾಗಂದ ಮಾತ್ರಕ್ಕೆ ಅವರಿಗೆ ದುಃಖ ಇರೋದಿಲ್ಲ ಅಂತೇನೂ ಅಲ್ಲ. ಇದಕ್ಕೂ ಮೀರಿ ನಾವು ಹೇಳಬೇಕು ಅಂದ್ರೆ ಕೆಲವು ಮಾಧ್ಯಮದ ವ್ಯಕ್ತಿಗಳು ಲಕ್ಷ ಕೋಟಿಗಳ ಅವ್ಯವಹಾರ ಮಾಡಿ, ಬ್ಲಾಕ್ ಮೇಲ್ ಮಾಡಿ, ವಸೂಲಿ ದಂಧೆಗಳನ್ನ ಮಾಡಿಯೂ ಯಾವುದೇ ಪಶ್ಚಾತ್ತಾಪ ಇಲ್ಲದೆ ಕ್ಯಾಮೆರಾ ಮುಂದೆ ಕುಳಿತುಕೊಳ್ಳೋದಿಲ್ವಾ? ಹಾಗಾಗಿ ಪಶ್ಚಾತ್ತಾಪದ ವಿಚಾರಕ್ಕೆ ಬಂದ್ರೆ ಮಾಧ್ಯಮದ ಕೆಲವರಾದ್ರೂ ಆತ್ಮಸಾಕ್ಷಿಯ ಆತ್ಮಾವಲೋಕನವನ್ನ ಮಾಡಿಕೊಂಡು ಆಮೇಲೆ ದರ್ಶನ್ ಪಶ್ಚಾತ್ತಾಪದ ಬಗ್ಗೆ ಭಾಷಣ ಬಿಗಿಯೋದು ಉತ್ತಮ. ಇನ್ನು ದರ್ಶನ್ ಜೈಲಲ್ಲಿ ಅವಕಾಶ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಕುರ್ಚಿಯಲ್ಲಿ ಕುಳಿತಿದ್ದು ಈ ಮಟ್ಟಕ್ಕೆ ಚರ್ಚೆ ಆಗ್ಬೇಕಾದಂತಹ ವಿಷಯನ? ಸಿಗರೇಟ್ ಸೇದಿದ್ದು ಕೊಲೆಗಿಂತ ದೊಡ್ಡ ಅಪರಾಧನ? ಒಬ್ಬ ಖೈದಿ ನಿಯಮಕ್ಕಿಂತ ಹೆಚ್ಚು ಸೌಕರ್ಯ ಪಡೆದುಕೊಂಡ್ರೆ ಅದು ಮೊದಲನೇದಾಗಿ ಜೈಲಿನ ಅಧಿಕಾರಿಗಳ ಕರ್ತವ್ಯ ಲೋಪವೇ ಹೊರತು ಅಸೌಕರ್ಯ ಪಡೆದುಕೊಂಡವರ ತಪ್ಪಲ್ಲ. ಒಂದ್ ವೇಳೆ ಖೈದಿ ಈ ರೀತಿಯ ಸೌಕರ್ಯ ಪಡೆದುಕೊಳ್ಳೋದಕ್ಕಾಗಿ ಜೈಲಿನಿಂದ ತಪ್ಪಿಸಿಕೊಂಡ್ರೆ ಅದಕ್ಕಾಗಿ ಪೊಲೀಸರಿಗಾಗ್ಲಿ ಸಹ ಖೈದಿಗಳಿಗಾಗ್ಲಿ ಹಾನಿ ಮಾಡಿದ್ರೆ ಆಗ ಅದು ಗಂಭೀರವಾದಂತಹ ವಿಚಾರವಾಗತ್ತೆ. ಆದ್ರೆ ದರ್ಶನ್ ಆ ರೀತಿ ಏನೂ ಮಾಡ್ಲಿಲ್ವಲ್ಲ. ಇನ್ನು ದರ್ಶನ್ ಜೈಲಿನಲ್ಲಿ ಯಾರ ಜೊತೆ ಮಾತಾಡ್ತಿದ್ದ ಅನ್ನೋದು ಜಗತ್ತಿನಲ್ಲಿಯೇ ನಡೆಯದ ಘನಘೋರ ಪ್ರಕರಣ ಅಂತ ಕೆಲವು ಮಾಧ್ಯಮಗಳು ಅರ್ಚಾಡಿಕೊಳ್ಳೋದೇ ವಿಚಿತ್ರ ಅನ್ಸುತ್ತೆ. ಜೈಲಿನಲ್ಲಿ ಒಬ್ಬ ಖೈದಿಗೆ ಸಿಗೋ ಮತ್ತೊಬ್ಬ ಖೈದಿ ಆರೋಪಿ ಅಥವಾ ಅಪರಾಧಿ ಆಗಿರ್ತಾನೆ. ಅಲ್ಲೇನು ಪಕ್ಕದಲ್ಲಿ ಕೂತ್ಕೊಂಡು ಮಾತನಾಡೋದಕ್ಕೆ ಮಹಾತ್ಮರು, ಸಂತರು ಸಿಗ್ತಾರ? ಇದು ಬರೀ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆಯೋದು ಅಂತ ನನಗೆ ಅನಿಸ್ತಾ ಇಲ್ಲ. ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ. ನೀವು ಪ್ರತಿ ಒಂದು ಜೈಲಿಗೆ ಹೋಗಿ ನೀವು ಈ ತರ ಹೈಲೈಟ್ ಮಾಡಿ ಅವಾಗ ನಾನು ಒಪ್ಕೊಂತೀನಿ. ಒಂದ್ ವೇಳೆ ದರ್ಶನ್ ಜೊತೆಗೆ ರೌಡಿಗಳನ್ನ ಒಂದೇ ಸೆಲ್ಗೆ ಹಾಕಿದ್ರೆ ಆಗ ಅವರು ಜೊತೆಗೆ ಮಾತನಾಡುವುದಿಲ್ವಾ? ದರ್ಶನ್ ರೌಡಿಗಳ ಜೊತೆಗೆ ಕುರ್ಚಿಯಲ್ಲಿ ಕುಳಿತಿದ್ದಾಗ್ಲಿ, ಸಿಗರೆಟ್ ಸೇದಿದ್ದಾಗ್ಲಿ, ಕಾಫಿ ಕುಡಿದಿದ್ದಾಗ್ಲಿ 100ಕ್ಕೆ 100 ಜೈಲಿನ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಕರ್ತವ್ಯ ಲೋಪ ಅಷ್ಟೇ. ಹಾಗೂ ಇದಕ್ಕಿಂತ ದೊಡ್ಡ ಮಟ್ಟದ ಸೌಕರ್ಯಗಳು, ವ್ಯವಸ್ಥೆಗಳು ಜೈಲಿನಲ್ಲಿ ಸಿಗುತ್ತೆ. ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಫಸ್ಟ್ ಅಂತ ನೀವೇ ಎದೆ ಮುಟ್ಕೊಂಡು ಹೇಳ್ಬೇಕು. ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ, ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಇವರೆಗೂ? ಅದಕ್ಕೆ ಜೈಲಿನ ಪೊಲೀಸರೇ ನೇರ ಹೊಣೆಗೆ ಹೊರತು ಖೈದಿಗಳಲ್ಲ ಅನ್ನೋದು ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಚಾರ.
ಇನ್ನು ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಆಗುವುದಕ್ಕೂ ಈ ಘಟನೆ ದೊಡ್ಡ ಕಾರಣವೇನೂ ಅಲ್ಲ. ಆದರೆ ಈ ಪ್ರಕರಣದ ಮೂಲಕ ಜೈಲಿನ ಅಧಿಕಾರಿಗಳು ಹಾಗೂ ಗೃಹ ಮಂತ್ರಿಯ ತನಕ ತಲೆದಂಡ ಆಗ್ಬೇಕಾಗಿತ್ತು ಅನ್ನೋದು ಮಾತ್ರ ಗಂಭೀರವಾದಂತಹ ವಿಚಾರ. But there is a lapse on the part of the officers concerned. ನಾವೀಗಾಗಲೇ 7 ಜನ ಸಸ್ಪೆಂಡ್ ಮಾಡಿದ್ದೀವಿ, ಇನ್ನು ಕೆಲವರನ್ನು ಸಸ್ಪೆಂಡ್ ಮಾಡಬೇಕಾಗಿದೆ. ಈಗ ಕೇವಲ ಜನಗಳ ಕಣ್ಣೊರೆಸೋದಕ್ಕಾಗಿ ಮಾತ್ರ ಕೆಲವರನ್ನ ಸಸ್ಪೆಂಡ್ ಮಾಡಲಾಗಿದೆ ಅಷ್ಟೇ. ಅವರೆಲ್ಲರೂ ಇನ್ನು ಕೆಲವೇ ತಿಂಗಳಲ್ಲಿ ಯಾವುದೋ ಜೈಲಲ್ಲಿ ಮತ್ತೆ ಇದೇ ರೀತಿಯಾಗಿ ಡ್ಯೂಟಿ ಮಾಡ್ತಿರ್ತಾರೆ. ಇಷ್ಟಕ್ಕೆ ಜೈಲಿನ ವ್ಯವಸ್ಥೆ ಬದಲಾಗ್ಬಿಡುತ್ತೆ ಅನ್ಕೊಂಡ್ರೆ ಅದು ನಮ್ಮ ಮೂರ್ಖತನ. ಬಳ್ಳಾರಿ ಜೈಲಲ್ಲೂ ಸಿಬ್ಬಂದಿಗಳು ಅಧಿಕಾರಿಗಳು ವಿಶೇಷ ಸೌಕರ್ಯ ಕೊಟ್ರೆ ಅಲ್ಲೂ ದರ್ಶನ್ ಅದನ್ನ ಪಡೆದುಕೊಳ್ಳಬಹುದು. ಜೈಲು ಬದಲಾಗೋದ್ರಿಂದ ಈ ಸಮಸ್ಯೆ ಬದಲಾಗೋದಿಲ್ಲ. ಈ ಬಿಸಿ ತಣ್ಣಗಾಗೋ ತನಕ ಜೈಲುಗಳಲ್ಲಿ ಸ್ವಲ್ಪ ದಿನ ಕಟ್ಟುನಿಟ್ಟಾಗಿ ನಿಯಮಗಳನ್ನ ಪಾಲನೆ ಮಾಡಬಹುದು ಅಷ್ಟೇ. ಕೆಲವು ದಿನಗಳ ನಂತರ ಮತ್ತೆ ಜೈಲು ಯಥಾಸ್ಥಿತಿಗೆ ಮರಳುತ್ತೆ. ಯಾರೇ ಇರ್ಲಿ, ಯಾರೇ ಪ್ರಿಸನರ್ ಇರ್ಲಿ, ಒಂದ್ ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗತ್ತೆ ಅನ್ನೋದು ಜೈಲಲ್ಲಿ ರೂಪ ಅವರ ಒಂದು ಹೇಳಿಕೆಯಲ್ಲೇ ನಾವು ಕೇಳಿದ್ವಿ. ಹಾಗೆ ನೋಡೋದೇ ಆದ್ರೆ ದರ್ಶನ್ ನನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಟ್ಕೊಂಡೇ ಜೈಲಿನ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುವುದೇ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಗೆ ನಿಜವಾದಂತಹ ಸವಾಲಾಗಿತ್ತು. ಇಲ್ಲಿ ಸರ್ಕಾರ ಹಾಗೂ ಅಧಿಕಾರಿಗಳು ಮಾಧ್ಯಮಗಳ ಅರಚಾಟಕ್ಕೆ ಬೆಚ್ಚಿ ಬಿದ್ದು ಏನೇನೋ ಕ್ರಮಗಳನ್ನ ಕೈಗೊಂಡಿದ್ದಾರೆಯೇ ಹೊರತು ಬೇರೇನೂ ಇಲ್ಲ. ಹಾಗಾಗಿ ಮಾಧ್ಯಮಗಳು ಇಂತಹ ವಿಚಾರಗಳನ್ನಷ್ಟೇ ರಾಷ್ಟ್ರೀಯ ದುರಂತ ಅನ್ನೋ ಹಾಗೆ ದರ್ಶನ್ ಮೇಲೆ ಸವಾರಿ ಮಾಡ್ತಾ ಇರೋದು ಕೇವಲ TRPಗೆ ಅನ್ನೋದು ಅಸಲಿ ಹಾಗೂ ಅಂತಿಮವಾದಂತಹ ಸತ್ಯ. ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ.